ಕೆಲವೊಂದು ಫಿಲಂ ಇಂಟ್ರೋ ಫಿಲಂ ರಿಸಲ್ಟ್ಸ್ ನ ಫೋರ್ ಶಾಡೋ ಮಾಡುತ್ತೆ ಅಂತಂದ್ರೆ ನಾನ್ ನಂಬ್ತೀನಿ. ಈ ಫಿಲಂ ಸ್ಟಾರ್ಟ್ ಆಗೋದು ಈ ಸಾಂಗ್ ಇಂದ, ನಮೋ ವೆಂಕಟೇಶ ನಮೋ ತಿರುಮಲೇಶ ಅಂತ. ನಾವೆಲ್ಲ ಇಲ್ಲಿ ಅರ್ಥ ಮಾಡ್ಕೊಬಹುದು. ಆಬ್ವಿಯಸ್ಲಿ ಇದೊಂದು ದೊಡ್ಡ ಹಿಂಟ್, ಇದು ಸೀಕ್ರೆಟ್ ಮೆಸೇಜ್ ನಮ್ ಪ್ರೇಮ್ಸ್ ಕಡೆಯಿಂದ KVN ಅವ್ರಿಗೆ, ಲೈಕ್ ಫಿಲಂ ರಿಸಲ್ಟ್ಸ್ ಏನಾಗುತ್ತೆ ಅಂತ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾವಿವತ್ತು ರೋಸ್ಟ್, ರ್ಯಾಂಟ್, ಡಿಸ್ಕಷನ್ ಮಾಡ್ತಾ ಇರೋದು ಮೋಸ್ಟ್ ಆಂಟಿಸಿಪೇಟೆಡ್ ಮೂವಿ ಆಫ್ ದಿ ಇಯರ್ KD. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಸ್ಟೇಟಸ್ ಇಟ್ಟಿದ್ದೆ, ಏನೇನೆಲ್ಲ ಮಾಡಿರ್ಲಿಲ್ಲ ಅಂದಿದ್ರೆ KD ವುಡ್ ಹ್ಯಾವ್ ಬಿನ್ ಎ ಬೆಟರ್ ಮೂವಿ ಅಂತ. ಐ ಹ್ಯಾವ್ ಗಾಟ್ ವೆರಿ ವೆರಿ ಗುಡ್ ಆನ್ಸರ್. ಇದನ್ನೆಲ್ಲ ಸಮ್ ಅಪ್ ಮಾಡಿ ಈ ಕಂಟೆಂಟ್ ನ ಮಾಡ್ತಾ ಇದೀನಿ. ಬನ್ನಿ ಏನೇನೆಲ್ಲ ಬಂದಿದೆ ಅಂತ ಒಂದ್ ವಿಸಿಟ್ ಹಾಕೊಂಬರೋಣ. ಫಿಲಂ ಮಾಡದೆ ಹೋಗಿದ್ರೆ ಬೆಟರ್ ಇರ್ತಿತ್ತು. ನಾಟ್ ಫಿಲ್ಮಿಂಗ್ ಇಟ್, not making it, not making it by not realizing it. Guys, come on. ನನಗೂ ಫಸ್ಟ್ ತಲೆಗೆ ಬಂದಿದ್ದು ಇದೇ ಥಾಟು. ಈ ಫಿಲಮ್ ಸೊಸೈಟಿಗೆ ಏನ್ ಕೊಡ್ತಾ ಇದೆ ಅಂತ ಬೇರೆ ಸ್ಟೇಟ್ ಮೀಡಿಯಾಗ ಏನಾದ್ರು ಕೇಳಿದ್ರೆ ಎದೆ ತಟ್ಕೊಂಡ್ ಹೇಳ್ಬೋದು. ಕಿವಿ ನೋವಿರೋರ್ಗೆ ಶಸ್ತ್ರಚಿಕಿತ್ಸೆ ಇಲ್ದೆ ಬರೀ 250 ರೂಪಾಯಿ ಮೊತ್ತದಲ್ಲಿ ಕಿವಿ ಕೇಳಿಸೋ ಹಾಗೆ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಅಂತ. ಪಾಯಿಂಟ್ ನಂಬರ್ 1, ಸೌಂಡ್ ಪಾರ್ಟಿ ಮಹಾಲಕ್ಷ್ಮಿ ಅಕ್ಕ. ಫಿಲಮ್ ಇಸ್ ವೆರಿ ಲೌಡ್ ಇನ್ ಟರ್ಮ್ಸ್ ಆಫ್ ಡೆಸಿಬಲ್ಸ್, ಪ್ರಿಸೈಸ್ಲಿ ಮಚ್ ಮಹಾಲಕ್ಷ್ಮಿ. ಏನ್ ಕಿರ್ಸ್ತಿ ಅಕ್ಕ. ಆಬ್ವಿಯಸ್ಲಿ ಐ ಡೋಂಟ್ ಬ್ಲೇಮ್ ಅಕ್ಕ ಫಾರ್ ದಿಸ್. ಪ್ರೇಮ್ಸ್ ಅವರು ಏನೇನ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಈ ಕ್ಯಾರೆಕ್ಟರ್ ನ ಬರೆದ್ರು ಅಂತ ಇನ್ನೂ ನನಗೆ ಗೊತ್ತಾಗ್ತಿಲ್ಲ. ಹೀರೋಯಿನ್ ಓವರ್ ಆಕ್ಟಿಂಗ್, ಲೆಸ್ ಶೌಟಿಂಗ್, ನಾಟ್ ಕಾಸ್ಟಿಂಗ್ ರೀಷ್ಮಾ ನಾನಯ್ಯ. ಹೀರೋಯಿನ್ ಮೋಗಿ ಆಗಿದ್ರೆ ಚೆನ್ನಾಗಿರ್ತಿತ್ತು, ಮ್ಯೂಟ್ ಆಗ್ಬೇಕಿತ್ತು. ನಾನ್ ಬೇಕಾದ್ರೆ ಈ ಸಿನಿಮಾನ ನೋಡಿ ಅಂತ ಹೇಳಿ ಸಪೋರ್ಟ್ ಮಾಡ್ಕೊಂಡು ಮಾತಾಡಬಹುದು. ಬಟ್ ಐ ಆಮ್ ವೆರಿ ಸಾರಿ, ಐ ಆಮ್ ವೆರಿ ಮಚ್ ರೆಸ್ಪಾನ್ಸಿಬಲ್ ಫಾರ್ ಮೈ ಸಬ್ಸ್ಕ್ರೈಬರ್ಸ್. ಕಿವಿ ಈ ಮಚ್ ಮಹಾಲಕ್ಷ್ಮಿ ಕ್ಯಾರೆಕ್ಟರ್ ಹೇಗಪ್ಪ ಅಂತಂದ್ರೆ, ಲಾಸ್ಟ್ ಫೈಟ್ ಮುಗಿಸಿ ಡ್ಯಾನ್ಸ್ ಆಡೋಕ್ ಬರೋವರೆಗೂ ಕ್ಯಾರವಾನ್ ಅಲ್ಲಿ ಆರಾಮಾಗಿ ಕೂತಿದ್ರು ಅನ್ಸುತ್ತೆ. ಅಷ್ಟು ಸಬ್ಟಲ್ ಇದೆ ಈ ಕ್ಯಾರೆಕ್ಟರ್ ರೈಟಿಂಗ್. ಈ ಫೈಟ್ ಮಧ್ಯದಲ್ಲಿ ಎಲ್ಲೂ ಕಾಣಿಸ್ಲೇ ಇಲ್ಲ ಅಂತ ಹೇಳಕ್ ಬಂದೆ. ಈ ಫಿಲಮೇ ಕೆಟ್ಟಾಗಿದೆ ಅಂತ ನಾನ್ ಹೇಳಲ್ಲ. ಎಲ್ಲೆಲ್ಲಿ ಹೀರೋ ಹೀರೋಯಿನ್ ಸೀನ್ಸ್ ಬರುತ್ತೋ ಅಲ್ಲೆಲ್ಲ ಸ್ವಲ್ಪ ಖರಾಬಾಗೆ ಇದೆ. ಹಬ್ಬಬ್ಬಾ ಅಂದ್ರೆ ಸಿನಿಮಾದಲ್ಲಿ 35 ನಿಮಿಷ ಹೀರೋ ಹೀರೋಯಿನ್ ಜುಗಲ್ ಬಂದಿ ಇದೆ ಅಷ್ಟೇ. ಅಲ್ಲೆಲ್ಲ ಸಿನಿಮಾ ಓಡಿಸ್ಕೊಂಡಿದೆ. ಕಂಪ್ಲೀಟ್ ಇಯರ್ ಸರ್ಜರಿ. 33 ನಿಮಿಷ 3 ಸೆಕೆಂಡಿಗೆ ಈ ಫಿಲಂ ಅಲ್ಲಿ ಮಚ್ ಮಹಾಲಕ್ಷ್ಮಿ ಅವರ ಎಂಟ್ರಿ ಆಗುತ್ತೆ. ಅಲ್ಲಿಂದ ಮಹಾಲಕ್ಷ್ಮಿ ಅವರು ತಮ್ಮ ಜಡೆ ಕಟ್ ಮಾಡಿಸ್ಕೊಂಡು ಈ ದುರಂತಕ್ಕೆಲ್ಲ ಕಾರಣ ಆಗಿ ಕೊನೆಗೆ ಪ್ಲೇಸ್ಮೆಂಟ್ ಸಿಗದೆ ಇರೋ ಸ್ಟೂಡೆಂಟ್ ನ BPO ಕಾಲ್ ಸೆಂಟರ್ ಜಾಬ್ ಗೆ ತುರ್ಕೋ ತರ ಪ್ಲೇಸ್ ಆಗಿರೋ ಸಾಂಗ್ ಗೆ ಡ್ಯಾನ್ಸ್ ಆಡೋ ತನಕ ಸಿಂಗಲ್ ಹ್ಯಾಂಡೆಡ್ ಆಗಿ ಕ್ರಿಂಜ್ ನ ಹ್ಯಾಂಡಲ್ ಮಾಡಿದ್ದಾರೆ ನಮ್ಮ ಮಚ್ ಮಹಾಲಕ್ಷ್ಮಿ. ಅಲ್ಲಲ್ಲಿ KD ಬಾಸ್ ಕೂಡ ಇವ್ರಿಗೆ ಹೆಲ್ಪ್ ಮಾಡಿದ್ದಾರೆ. ನಿಮ್ಗೇನಾದ್ರೂ ಗಟ್ಟಿ ಹೃದಯ ಇದ್ದು ಹಾರ್ಟ್ ಅಟ್ಯಾಕ್ ಗಳು ನಿಮ್ಗೆ ಆಗಲ್ಲ ಅಂತ ನೀವು 100% ಕನ್ಫರ್ಮ್ ಆಗಿದ್ರೆ ಈ ಕೆಳಗಡೆ ಇರೋ ಟೈಮ್ ಸ್ಟ್ಯಾಂಪ್ಸ್ ನ 0.5x ಅಲ್ಲಿ ನೋಡಿ. ಇನ್ ಮಿಕ್ಕಿರೋರು ಸ್ಕಿಪ್ ಮಾಡ್ಕೊಂಡ್ಬಿಡಿ. ಔಟ್ ಆಫ್ 2 hours 35 minutes ಕಂಪ್ಲೀಟ್ ಇಯರ್ ಸರ್ಜರಿಗೆ ಯೂಸ್ ಆಗೋ ತರನೇ 10 ರಿಂದ 15 ನಿಮಿಷನ ಬಿಲ್ಡಪ್ ಅಂಡ್ ಎಲಿವೇಶನ್ ಗೆ ಅಂತ ಎತ್ತಿಟ್ಟು ಇನ್ 15 ನಿಮಿಷನ ಸಾಂಗಿಗೆ ಅಂತ ತಳ್ಳೋದ್ರೆ ಸ್ಟೋರಿ ತುಂಬಾನೇ ಚೆನ್ನಾಗಿದೆ. ಕ್ರಿಂಜ್ ಮಾಡಿ ಹಾಳ್ ಮಾಡಿದ್ರು ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಈ ಉಳಿದಿರೋ ಇಷ್ಟು ಟೈಮ್ ಅಲ್ಲಿ ಸ್ಟೋರಿ ಎಲ್ಲಿದೆ? ಓವರ್ ದ ಟಾಪ್ ಡೈಲಾಗ್ಸ್, ವಲ್ಗಾರಿಟಿ ಕೋರ್, ಇವೆರಡು ಈ ಸಿನಿಮಾದಲ್ಲಿ ನೋಡುವಂತ ಆಡಿಯನ್ಸ್ ಗೆ ಒಂದು ಬೋನಸ್ ಇದ್ದಂಗೆ. ಒಂದು ಕ್ಷಣ ಫಿಲಂ ನೋಡ್ತಾ ಈ ಮನುಷ್ಯನೇನ ತಾಯಿ ಬಗ್ಗೆ ಎಲ್ಲ ಅಷ್ಟು ಚೆನ್ನಾಗಿ ಸಾಂಗ್ಸ್ ಬರ್ದಿದ್ದು ಅಂತ ಅನ್ಸ್ಬಿಡ್ತು. ಅಗೈನ್ ವಿ ಆರ್ ನಾಟ್ ರೋಸ್ಟಿಂಗ್ ದಿಸ್ ಮೂವಿ, ವಿ ಆರ್ ಜಸ್ಟ್ ಗಿವಿಂಗ್ ಸಜೆಷನ್. ಹೀರೋ ಇನ್ನೋಸೆಂಟ್ ಇದಾನೆ ಅನ್ನೋದನ್ನ ಡೈಲಾಗ್ ಅಲ್ಲೇ ತೋರಿಸ್ದೆ. ಚೂರು ಕ್ಯಾರೆಕ್ಟರ್ ಆರ್ಕಲ್ಲೂ ತೋರಿಸಿದ್ರೆ ಈಸಿಯಾಗಿ ಸಿನಿಮಾ ಎತ್ಕೊಂಡಿರೋದು. ಒಂದು ಕಡೆ ಹೀರೋ ಇನ್ನೋಸೆಂಟ್ ಅಂತ ತೋರಿಸ್ತೀರಾ, ಎಲ್ಲಿ ಬಿಚ್ಚಿ ಎಲ್ಲೆಲ್ಲಿ ಹೊಡಿತಾನೋ ಅಂತ ಅವನ ಕೈಲೇ ಹೇಳಿಸ್ತೀರಾ. ಒಂದು ಕಡೆ ಇನ್ನೋಸೆಂಟ್ ಅಂತ ತೋರಿಸ್ತೀರಾ, ಇನ್ನೊಂದ್ ಕಡೆ ವಲ್ಗಾರಿಟಿಗೆ ನಾಚಿಕೆ ಆಗ್ಬೇಕು ಆ ತರ ಎಲ್ಲ ಡೈಲಾಗ್ ಹೇಳಿಸ್ತೀರಾ. ನಾವು ಮುಂಚಿನ ಪ್ರೇಮ್ಸ್ ಅವರ ಫಿಲಂ ನೋಡೋದಾದ್ರೆ ಇನ್ ಜೋಗಿ ಶಿವಣ್ಣ ಇನ್ನೋಸೆಂಟ್ ಆಗಿ ಕಾಣಿಸಿದ್ರು ಜೋಗಿ ಫಿಲಂ ಅಲ್ಲಿ. ಅಜಯ್ ರಾವ್ ಅವರು ಇನ್ನೋಸೆಂಟ್ ಆಗಿ ಕಾಣಿಸಿದ್ರು ಎಕ್ಸ್ಕ್ಯೂಸ್ ಮಿ ಫಿಲಂ ಅಲ್ಲಿ. ಕ್ರಿಟಿಕಲಿ ಅಕ್ಲೈಮ್ಡ್ ರಾಜ್ ಫಿಲಂ ಅಲ್ಲೂ ಕೂಡ ಸಮ್ವಾಟ್ ಅಪ್ಪು ಕ್ಯಾರೆಕ್ಟರ್ ಅಲ್ಲಿ ಇನ್ನೋಸೆಂಟ್ ಆಗಿ ಪ್ರೂವ್ ಮಾಡ್ಕೊಂಡ್ರು. ಬಟ್ ಇಲ್ಲಿ ಆ ಓವರ್ ದ ಟಾಪ್ ಡೈಲಾಗ್ಸ್, ಓವರ್ ದ ಟಾಪ್ ಎಕ್ಸ್ಪ್ರೆಷನ್ಸ್, ಆ ಸಿಗ್ನೇಚರ್ ಟೋನು, ಆ ವಾಯ್ಸ್ ಮಾಡ್ಯುಲೇಷನ್, ಆ ಡೈಲಾಗ್ ಡೆಲಿವರಿ, ಹೀರೋ ಇನ್ನೋಸೆಂಟ್ ಅನ್ನೋದು ಆಡಿಯನ್ಸ್ ಗೆ ಲ್ಯಾಂಡ್ ಆಗ್ಲಿಲ್ಲ. ಅದ್ರಲ್ಲೂ ಕೂಡ ಕ್ರಿಂಜ್ ಅಂಡ್ ವಲ್ಗರ್ ಕಾಮಿಡಿ, ಹೀರೋ ಹೀರೋಯಿನ್ ಫ್ಲರ್ಟ್ ಸೀನ್ಸ್, ಹರಾಸ್ಮೆಂಟ್ ಸೀನ್ಸ್, ಸೆಕ್ಷುವಲ್ ಟೀಸಿಂಗ್ ಇದೆಲ್ಲಾನು ಚೂರ್ ಕಮ್ಮಿ ಮಾಡಿದಿದ್ರೆ ಈಸಿಲಿ ಎಮೋಷನಲ್ ಆಗಿ ಆಡಿಯನ್ಸ್ ನ ಲಾಕ್ ಮಾಡಬಹುದಿತ್ತು. ಈ ಫಿಲಂ ನ ಹಾಗೆಲ್ಲ ಒಂದೇ ಲೈನ್ ಅಲ್ಲಿ ಚೆನ್ನಾಗಿಲ್ಲ ಅಂತ ಹೇಳಕ್ ಆಗಲ್ಲ. ಬಿಕಾಸ್ ದಟ್ಸ್ ಹೌ ದೇ ಪ್ಯಾಕ್ಡ್ ಇಟ್. ಇಂಟ್ರೋ ಕಂಟೆಂಟ್ ಚೆನ್ನಾಗಿದೆ, ಕ್ರಿಂಜ್ ಕಂಟೆಂಟ್, ಕ್ರಿಂಜ್ ಕಂಟೆಂಟ್, ಕ್ರಿಂಜ್.
ಎಲಿವೇಶನ್. ಆರ್ ಚಂದ್ರು ಮೂವೀಸ್ ಅಲ್ಲಿ ಸ್ಟೋರಿಗೆ ಏನ್ ಕೆಲಸ ಅಂತ ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ರೆ ಈ ಮೂವಿಲಿ ರವಿಶಂಕರ್ ಏನ್ ಮಾಡ್ತಿದ್ದಾರೆ ಅಂತ ಕ್ವಶನ್ ಕೇಳಲೇಬೇಕು ನೀವು. ಅಟ್ಟರ್ಲಿ ಯೂಸ್ಲೆಸ್. ಎಲಿವೇಶನ್ ನ ಕಾಂಪಿಟೇಷನ್ ಲೆಕ್ಕದಲ್ಲಿ ಕೊಡ್ತಿದ್ದಾರೆ ಈ ಫಿಲಮ್ ಅಲ್ಲಿ. ನಮ್ ರವಿಶಂಕರ್ ಟೋನಿ ಬ್ರಿಗಾನ್ಸಾ ಕಡೆ ಒಂದು ಕಾನ್ಸ್ಟೇಬಲ್, ಆ ರಂಗೋಲಿ ಸೀರಿಯಲ್ ಪೊಲೀಸು, ತಲೆ ಕೆಟ್ಟು ಗೊಬ್ಬರ. ಬೇಸಿಕ್ಲಿ ಪ್ರೇಮ್ಸ್ ಅವರು ಬೋಯಪಾಟಿ ಸ್ಕ್ರಿಪ್ಟ್ ನ ಕದ್ದು ಮಾಡಿರೋ ಸಿನಿಮಾ ತರ ಇದೆ ಇದು. ಅಂಡ್ ಮೋಸ್ಟ್ ಆಫ್ ದ ಶಾಕಿಂಗ್ ಸೀಕ್ವೆನ್ಸಸ್ ಎಲ್ಲ ಡೈರೆಕ್ಟ್ ಇನ್ಸ್ಪಿರೇಷನ್ ಅನ್ಸುತ್ತೆ. ಇನ್ನು ನಮ್ಮ ಆರ್ಮುಗ ರವಿಶಂಕರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸ್ಟಾರ್ಟಿಂಗ್ ಅವ್ರು ಹೆಂಗಿದ್ದ ಮನುಷ್ಯ ಗುರು, ಇವತ್ತು ಅವ್ರ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ನನಗೆ ತುಂಬಾ ಬೇಜಾರಾಗುತ್ತೆ. ರವಿಶಂಕರ್ ಹ್ಯಾಸ್ ಲಿಟ್ರಲಿ ಬಿಕಮ್ ಎಲಿವೇಶನ್ ಸೆಟಪ್ ಟು ಹೀರೋಸ್. ಲಾಸ್ಟ್ ಇವರು ಈ ತರದ ಕ್ಯಾರೆಕ್ಟರ್ ನ ಮಾಡಿದ್ದು ಕ್ರಾಂತಿ, ಕೋಟಿಗೊಬ್ಬತ್ರಿ, ನೌ ಕೇಡಿ. ಲಿಟ್ರಲಿ ಒಂದು ಸೀನಲ್ಲಂತೂ ರಾಜಣ್ಣನೇ ನಿಲ್ಸ್ರಪ್ಪ ನಿಲ್ಸು, ಸಾಕು ಸಾಕು ಅಂತ ಅಂದಂಗಿದೆ. ಇನ್ನು ಸಿನಿಮಾದಲ್ಲಿ ಐರನ್ ಏನು ಅಂತಂದ್ರೆ ಇವರಿಬ್ರೆ ಅಷ್ಟು ಜೋರಾಗಿ ಕಿರ್ಚಾಡಿ, ಯಾಕಷ್ಟು ಜೋರಾಗಿ ಕಿರ್ಚಾಡ್ತಿದ್ದೀರಾ ಅಂತ ಬೇರೆ ಕೇಳ್ತಾರೆ. ಇಲ್ಲೊಂದು ಅಬ್ಸರ್ವೇಷನ್ ಕೂಡ ಇದೆ. ಆಕ್ಚುಲಿ ಈ ಕ್ಯಾರೆಕ್ಟರ್ ಬಂದು ಪೊಲೀಸ್ ಕಡೆಯವನು. ರವಿಶಂಕರ್ಗೆ ಸೆಕ್ಯೂರಿಟಿ ಕೊಡ್ತೀನಿ ಅಂತ ಇಲ್ಲಿಗೆ ಬಂದಿರ್ತಾರೆ. ಕೊನೆ ಗೊತ್ತಾಗುತ್ತೆ ಇವನು ಟೋನಿ ಬ್ರಿಗಾನ್ಸಾ ಕಡೆಯವನು ಅಂತ. ನನ್ ಕ್ವಶನ್ ಏನಂದ್ರೆ, ಇವನು ಟೋನಿ ಬ್ರಿಗಾನ್ಸಾ ಕಡೆಯವನ್ ಆಗಿರ್ಬೇಕಾದ್ರೆ ರವಿಶಂಕರ್ ಕತೆ ಹೇಳ್ಬೇಕಾದ್ರೆ ಸೆಂಟ್ರಲ್ಲಿ ಇವನಿಗೆ ರವಿಶಂಕರ್ ಕತೆ ಯಾಕಬೇಕಿತ್ತು? ಆ ಎಕ್ಸೈಟ್ಮೆಂಟ್ ಯಾಕಬೇಕಿತ್ತು? ಇವರ ಹೆದ್ರ ಸಹಾಯಕತ್ತಾರ. ಆ ಓವರ್ ದ ಟಾಪ್ ಡೈಲಾಗ್ಸ್ ಯಾಕಬೇಕಿತ್ತು? ಅದೇನು ಕಿತ್ತೂರಾಣಿ ಚೆನ್ನಮ್ಮನ ಕೈಯಲ್ಲಿತ್ತು, ಸಾಂಗೋಳಿ ರಾಣಿ ಸ್ವಾಟದಲ್ಲಿತ್ತು. ಅಂಡ್ ದಿ ಮೇಜರ್ ಕ್ಲಿಫ್ ಹ್ಯಾಂಗರ್. ನೀವೇನಾದ್ರೂ ಈ ಮೂವಿನ ಇನ್ನು ನೋಡಿಲ್ಲ ಅಂತಂದ್ರೆ ನೋಡಕ್ ಹೋಗ್ಬೇಡಿ, ಹಿಂಸೆ ಅನ್ಸುತ್ತೆ. ಇದೊಂದೇ ಮೋಸ್ಟ್ ಎಕ್ಸೈಟಿಂಗ್ ಪಾರ್ಟ್ ಆಫ್ ದ ಮೂವಿ. ಮನುಷ್ಯ ಅಣ್ತಮ್ಮ, ಜೋಡೆತ್ತು, ರಾಮ ಲಕ್ಷ್ಮಣ ಅಂತೆಲ್ಲ ಅನ್ಕೊಂಡು ಕೊನೆಗೆ ಸತ್ಯವತಿ ಹಿಂದೆ ಓಡಾಗ್ಬಿಟ್ಟ. ಬಟ್ ಡೀಪ್ ಆಗಿ ಅಬ್ಸರ್ವ್ ಮಾಡ್ತಾ ಹೋದ್ರೆ ರಮೇಶ್ ಅವರ ಕ್ಯಾರೆಕ್ಟರ್ ಟ್ರೈಯೇಟೇ ಈ ತರ ಇದೆ. ರಮೇಶ್ ಅವರು ಫಿಲಮ್ ಅಲ್ಲಿ ಲವ್ ಮಾಡೋ ಹುಡುಗಿ ಯಾವತ್ತೂ ಸಿಂಪಲ್ ಆಗಿರಲ್ಲ, ತುಂಬಾ ಕಾಂಪ್ಲಿಕೇಟೆಡ್ ಇರ್ತಾರೆ, ಸ್ಟ್ರೈಟ್ ಇರಲ್ಲ, ಒಟ್ಟಿಗೆ ಯೋಚನೆ ಮಾಡ್ತಾರೆ. ಮ್ಯಾರಿಡ್ ವುಮೆನ್, ಕಾಂಪ್ಲಿಕೇಟೆಡ್ ಗರ್ಲ್ಸ್, ಟ್ಯಾಬು ರಿಲೇಶನ್ಶಿಪ್, ಈ ಹುಡುಗಿ ಸಿಗ್ಬೇಕು ಅಂದ್ರೆ ಜೈಲಿಗೆ ಹೋಗ್ಬೇಕು ಅನ್ನೋ ಹುಡುಗಿರಿಂದನೇ ಯೂಶಲಿ ರಮೇಶ್ ಅರವಿಂದ್ ಅವರು ಫಿಲಮ್ ಅಲ್ಲಿ ಬೀಳೋದು. ಲೈಕ್ ಆ ಹುಡುಗಿ ಕ್ಯಾರೆಕ್ಟರ್ ಬಂದು ಸ್ಟ್ರೈಟ್ ಅಂಡ್ ಸಿಂಪಲ್ ಆಗಿರೋ ಚಾನ್ಸೇ ಇರಲ್ಲ. ಈ ತರಾನೇ ಸರಣಿ ಕ್ಯಾರೆಕ್ಟರ್ಸ್ ಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಇದನ್ನೆಲ್ಲ ನೋಡಿ ಅನಲೈಸ್ ಮಾಡಿದಾಗ ಇದೆಲ್ಲ ಯಾವ ಸಿನಿಮೆ ಪ್ಲಾಟ್ ಟ್ವಿಸ್ಟ್, ಬೇಸಿಕ್ಲಿ ಮನುಷ್ಯ ಆಗ್ತಾವನೆ ಅಂತ ಅನ್ಸುತ್ತೆ. ಲಾಸ್ಟ್ ಆ ಕ್ಲಿಫ್ ಹ್ಯಾಂಗರ್ ಮತ್ತೆ ದೀಪಣ್ಣ ಎಂಟ್ರಿ ಇವೆರಡು ಒಂದ್ ಒಳ್ಳೆ ಸೆಟಲ್ಮೆಂಟ್ ಫೀಲ್ ಕೊಡುತ್ತೆ. ಅದು ಕೂಡ ನಿಮ್ಗೆ ಲಾಸ್ಟ್ 1 hour 45 minutes ಏನೇನೆಲ್ಲ ಆಯ್ತು ಅಂತ ಮರ್ತೋಗೋ ರೇಂಜಿಗೆ ಅಮ್ನೇಷ್ಯ ಇದ್ರೆ, ಸಾಲು ಡಿಸಾಸ್ಟರ್ ಕೊಟ್ಟ ಇಬ್ರಿಗೂ ಇದು ಒಳ್ಳೆ ಕಮ್ ಬ್ಯಾಕ್. ಬಟ್ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡಿ ಬೇರೆ ಭಾಷೆಯವರೆಲ್ಲ ಇವ್ರನ್ನ ಪ್ಯಾನ್ ಒಳಗೆ ಹಾಕೊಂಡು ರೋಸ್ಟ್ ಮಾಡ್ತಾ ಇರೋದು ನೋಡಿದ್ರೆ ತುಂಬಾನೇ ಬೇಜಾರಾಗುತ್ತೆ. ಅಗೈನ್ ದಿಸ್ ಇಸ್ ನಾಟ್ ರೋಸ್ಟ್ ವಿಡಿಯೋ. ಕೊನೆ ಸಜೆಷನ್ ಏನಂದ್ರೆ, ಹೀರೋ ಹೀರೋಯಿನ್ ಇಯರ್ ಥೆರಪಿ ಸೀನ್ಸ್ ನೆಲ್ಲ ಕಟ್ ಮಾಡಿ ಬಿಸಾಕಿದಿದ್ರೆ ಇಲ್ಲೇ ಪಾರ್ಟ್ 2 ಕೂಡ ಆರಾಮಾಗಿ ಫಿಟ್ ಇನ್ ಮಾಡಬಹುದಾಗಿತ್ತು. So that's all about KD. Till next video, stay tuned, subscribe. Bye bye. Actually KD ತುಂಬಾನೇ ಚೆನ್ನಾಗಿದೆ. Just loved the movie. ನೀವು ನೋಡಿ. ಯಾಕೆ ನಾನು ಒಬ್ಬನೇ ಹಿಂಸೆ ಪಡಬೇಕು? ವಿಷಯ ಕೂಡ ಕೇಳಿ ಸರ್. ಕೋವಿಡ್ ಇಂದ ಬದುಕ್ಬಿಟ್ವಿ, ಒಮಿಕ್ರಾನ್ ಅಂತ ಕತ್ತಿಸಿಕ್ಬಿಟ್ರು. ಇವಾಗ ಇದು ಬಾಳ್ಬಾರ್ದು ನಾವೆಲ್ಲ. ಬಾಯ್ಲಿ ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್